ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫೇವ್ರೆಟ್ ರೆಸಿಪಿ ಆಗಿರುವಂತಹ ಗುಜ್ಜೆ ಗಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗುಜ್ಜೆ ಅಂತ ಹೇಳಿದರೆ ತುಂಬ ಎಳೆದು ಅಲ್ಲ, ಇದು ಆಲ್ಮೋಸ್ಟ್ ಒಂದು ಹಲಸಿನ ಹಣ್ಣು ರೆಡಿ ಆಗಿರ್ತದಲ್ಲ ಆ ಥರ ಇದ್ದರೆ ಒಳ್ಳೆಯದು. ಅಂದರೆ ಹಣ್ಣಾಗಿನೂ ಇರಬಾರ್ದು, ಸ್ವಲ್ಪ ಕಾಯಿ ಇರಬೇಕು. ಆ ಥರ ಇದ್ದರೆ ಇದು ಗುಜ್ಜೆ ಗಸಿ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಇದು ಹಣ್ಣಾಗಿಲ್ಲ, ನೋಡೋಕ್ಕೆ ಹಣ್ಣಾಗಿರೋ ಥರ ಕಾಣ್ತಾ ಇದೆ, ಆದರೆ ಹಣ್ಣಾಗಿಲ್ಲ, ಕಾಯಿ ಇದೆ. ಇದರ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರ್ತದೆ. ಇದೀಗ ಅದರ ಬೀಜನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಅಂಟು ಆಗುತ್ತೆ ಅಂತ ಹೇಳಿಬಿಟ್ಟು ಕೈಗೆ ಎಣ್ಣೆ ಹಾಕ್ಕೊಂಡಿದ್ದಾರೆ ನೋಡಿ. ಈಗ ಇದು ಹಲಸಿನಕಾಯಿಯಿಂದ ಅದ್ರದ್ದು ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಆಯಿತು. ಈಗ ಮಸಾಲೆಗೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದಾರೆ. ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಮತ್ತು ಸ್ವಲ್ಪ ಹುಳಿ, ಅರಿಶಿನ ಪುಡಿ, 1-2-3 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಚಕ್ಕೆ, ಇಲ್ಲೊಂದು 4-5 ಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಮತ್ತು ತುರಿದಿಟ್ಟಿರುವಂತಹ ತೆಂಗಿನಕಾಯಿ, ಇವಿಷ್ಟನ್ನ ತೊಗೊಂಡಿದ್ದಾರೆ. ಇವಿಷ್ಟು ಬೇಕಾಗಿರೋದು ನಾವು ಮಸಾಲೆ ಮಾಡ್ಕೊಳ್ಳೋಕ್ಕೆ. ನೋಡಿ, ಈಗ ಮಸಾಲೆ ರುಬ್ಬಿ ಆಯಿತು. ಇದು ನನಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಈ ಗುಜ್ಜೆ ಗಸಿ ಉಂಟಲ್ಲ, ತುಂಬ ಇಷ್ಟ ಆಯಿತಾ. ನಾನು ಚಿಕ್ಕಂದ್ರಿಂದ ಇರುವಾಗ ಸಹ ಅಷ್ಟೇ, ನನಗೆ ಈ ಚಿಕನ್ ಅದಕ್ಕಿಂತಲೂ ಜಾಸ್ತಿ ಇಷ್ಟ ಆಗೋದಿದ್ದು. ತುಂಬ ಟೈಮು ಅಮ್ಮ ಮಾಡಿಕೊಡ್ತಾಯಿದ್ರು ಇದನ್ನು. ಮದುವೆ ಆದಮೇಲೆ ತುಂಬ ಮಿಸ್ ಮಾಡ್ಕೊಳ್ತೀನಿ. ಈಗ ಮೊನ್ನೆ ಮನೆಗೆ ಹೋದಾಗ ನನಗಿಷ್ಟ ಅಂತ ಹೇಳಿಬಿಟ್ಟು ಪುನಃ ಮಾಡಿದರು. ಈಗ ಎಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಬಿಸಿ ನೀರಿಗೆ ಈ ಹಲಸಿನಕಾಯ್ದು ತೊಳೆಗಳುಂಟಲ್ಲ ಅದನ್ನೆಲ್ಲ ಹಾಕಿ, ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸ್ಕೋಬೇಕು. ಒಂದು ಅರ್ಧದಷ್ಟು ಈರುಳ್ಳಿ ಹಾಕಿದ್ದಾರೆ. ನಾವು ಈಗಷ್ಟೇ ಸ್ವಲ್ಪ ಈರುಳ್ಳಿನ ನಾವು ಮಸಾಲೆಗೆ ಹಾಕಿದ್ದೀವಿ. ಈಗ ನಾವು ಬೇಯಿಸ್ಕೊಳ್ಳುವಾಗ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದು ಬೇಯೋಕ್ಕೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಸ್ವಲ್ಪ ಹೊತ್ತು ಇದನ್ನ ಬೇಯಿಸಿ ಆದಮೇಲೆ ಈಗ ನಾವು ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಆಮೇಲೆ ಈ ಮಸಾಲೆನ ಸಹ ನಾವು ತುಂಬ ಹೊತ್ತು ಕುದಿಸ್ಬೇಕು ಅಂತಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲನೂ ನಾವು ಫ್ರೈ ಮಾಡಿ ಹಾಕಿರುವಂಥದ್ದು. ಹಾಗೆ ನಾವು ಸ್ವಲ್ಪ ನೀರು ಬೇಕಾದರೆ ನೀರನ್ನ ಸೇರಿಸ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು. ಉಪ್ಪೇನಾದರೂ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವೆಲ್ಲ ಒಗ್ಗರಣೆಗೆ ಬೇಕಾಗಿರುವಂಥದ್ದು. ಸ್ವಲ್ಪ ಮೆಣಸು, ಆಮೇಲೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಸಾಸಿವೆ, ಇವಿಷ್ಟನ್ನು ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟು, ಆ ಒಗ್ಗರಣೆನ ನಾವು ಮಾಡಿರುವಂತಹ ಗಸಿಗೆ ಆ್ಯಡ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಗುಜ್ಜೆ ಗಸಿ ರೆಡಿ. ನೀವು ಪಕ್ಕ ಈ ಗುಜ್ಜೆ ಗಸಿ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗೆಯೇ ಹೇಗೆ ಆಗಿದೆ ಅಂಥೇಳಿ ನನಗೆ ತಿಳಿಸಿ. ಜೊತೆಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ರೀಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.